ಕೊಪ್ಪಳದಲ್ಲಿ ವಿಶ್ವವಿಖ್ಯಾತ ಗವಿಸಿದ್ದೇಶ್ವರ ಮಹಾರಥೋತ್ಸವ ಅದ್ದೂರಿಯಾಗಿ ನೆರವೇರ್ತಾ ಇದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ವಿಜೃಂಭಣೆಯಿಂದ ಸಾಗುತ್ತಿರೋ ರಥೋತ್ಸವವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. 8 ಲಕ್ಷಕ್ಕೂ ಹೆಚ್ಚು ಮಂದಿ ಈ ಜಾತ್ರೆಯಲ್ಲಿ ಭಾಗಿಯಾಗಿರುವ ನಿರೀಕ್ಷೆ ಇದೆ. ಅಂದರೆ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಜಾತ್ರೆ ಸಾಮಾಜಿಕ ಸಂದೇಶವನ್ನು ಸಾರುವುದು ವಿಶೇಷವಾಗಿದೆ. 3-4 ದಿನಗಳಿಂದ ಗವಿ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದು, ಭವ್ಯ ರಥೋತ್ಸವಕ್ಕೆ ಬಂದ ಭಕ್ತರಿಗೆ ಅನ್ನ ದಾಸೋಹ ಸತತವಾಗಿ ನಡೀತಾನೇ ಇದೆ. ಗವಿಸಿದ್ದೇಶ್ವರನ ಆಶೀರ್ವಾದದಿಂದ ನಾವೆಲ್ಲರೂ ಪಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಹೆಮ್ಮೆ. ಕಾರುಣ್ಯ ಮೂರ್ತಿ ಘೋಷಿತ ಶ್ರೀ ಮಾತೃಮಯಿ ಕಾರುಣ್ಯ ಮೂರ್ತಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಹೇಗಿದೆ ಅಂತಂದ್ರೆ ಇದು ಬಣ್ಣಿಸಲಿಕ್ಕೆ ಅಸಂಗವಾಗಿರ್ತಕ್ಕಂಥದ್ದು. ಶ್ರದ್ಧೆಗಳೇ ಇರತಕ್ಕಂಥ ಒಂದು ರಥೋತ್ಸವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಕುರಿತು ನಾನು ಈಗಾಗಲೇ ಒಂದು ಪತ್ರಿಕೆಗೆ ತೇರು ಅಂತೇಳಿ ಒಂದು ಪದ್ಯವನ್ನು ಕೊಟ್ಟಿದ್ದೆ. ಆಗಲೇ ಸಂಪರ್ಕದ ಗವಿಸಿದ್ದನ ಅರ್ಧ ಅಂತೇಳಿ ಒಂದು ಕೊಟ್ಟಿದ್ದೆ. ಅದು ನನ್ನ ಕೈಗೆ ಪತ್ರಿಕೆ ಸೇರಲಿಲ್ಲ. ನಮನಗಳನ್ನು ಸಮರ್ಪಣೆ ಮಾಡಿ ನಮ್ಮೆಲ್ಲರ ಮಧ್ಯೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸುವಂತ ಕನಕ ಗುರುಪೀಠದ ಪೀಠಾಧೀಶ್ವರ ಅಂತ ಪರಮ ಪೂಜನೀಯ ನಿರಂಜನ ನನ್ನ ಮಹಾಸ್ವಾಮಿಗಳ ಅಡ್ಗಾವಳಿಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಹರುಗಳ ಜನ್ಮೂರ್ತಿಗಳ ಪದಾರ್ವಿದ್ಯಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಇಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತ